ಕ್ರಿಕೆಟ್ ಲೋಕದ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ಐಪಿಎಲ್ 2026ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅಭಿಮಾನಿಗಳಿಗೆ ಒಂದು ಬೇಸರದ ಸುದ್ದಿ ಇದೆ. ಸಿಎಸ್ಕೆ ತಂಡದ ಸ್ಟಾರ್ ಬೌಲರ್ ಖಲೀಲ್ ಅಹ್ಮದ್ ಗಾಯದ ಸಮಸ್ಯೆಯಿಂದಾಗಿ ಇಡೀ ಸೀಸನ್ನಿಂದ ಹೊರಬಿದ್ದಿದ್ದಾರೆ. ಇದರಿಂದ ಸಿಎಸ್ಕೆ ಪಾಳೆಯದಲ್ಲಿ ಈಗ ಆತಂಕ ಶುರುವಾಗಿದೆ. ಏಪ್ರಿಲ್ 14ರಂದು ಚೆನ್ನೈನಲ್ಲಿ ನಡೆದ ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಖಲೀಲ್ ಅಹ್ಮದ್ ಗಾಯಗೊಂಡಿದ್ದರು. ತಮ್ಮ ಕೊನೆಯ ಓವರ್ನ 5 ಎಸೆತಗಳನ್ನು ಎಸೆದ ನಂತರ ನೋವಿನಿಂದಾಗಿ ಮೈದಾನ ತೊರೆದಿದ್ದರು. ಸಿಎಸ್ಕೆ ಬಿಡುಗಡೆ ಮಾಡಿದ ಅಧಿಕೃತ ಹೇಳಿಕೆಯ ಪ್ರಕಾರ ಖಲೀಲ್ ಚೇತರಿಸಿಕೊಳ್ಳಲು ಕನಿಷ್ಠ 12 ವಾರಗಳ ಕಾಲ ಸಮಯ ಬೇಕಾಗುತ್ತದೆಯಂತೆ. ಅಂದರೆ ಈ ಸೀಸನ್ನಲ್ಲಿ ಅವರು ಮತ್ತೆ ಮೈದಾನಕ್ಕಿಳಿಯುವುದು ಅಸಾಧ್ಯ. ಸಿಎಸ್ಕೆ ತಂಡಕ್ಕೆ ಗಾಯದ ಸಮಸ್ಯೆ ಬೆನ್ನು ಬಿಡದಂತಾಗಿದೆ. ಈಗಾಗಲೇ ತಂಡದ ಪ್ರಮುಖ ಆಟಗಾರರ ಪರಿಸ್ಥಿತಿ ಹೀಗಿದೆ. ಎಂಎಸ್ ಧೋನಿ ಕಾಲಿನ ಸ್ನಾಯು ಸೆಳೆತದಿಂದ ಕಾಫ್ ಇಂಜರಿ ಬಳಲುತ್ತಿರುವ ಧೋನಿ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಫಿಟ್ ಆಗಿಲ್ಲ. ಅವರು ಕೇವಲ ಥ್ರೋ ಡೌನ್ ಎದುರಿಸುತ್ತಿದ್ದಾರೆ. ನೇಥನ್ ಎಲ್ಲಿಸ್ ಇವರು ಕೂಡ ಗಾಯದ ಸಮಸ್ಯೆಯಿಂದ ಸಂಪೂರ್ಣ ಸೀಸನ್ನಿಂದ ಹೊರಗುಳಿದಿದ್ದಾರೆ. ಸ್ಪೆನ್ಸರ್ ಜಾನ್ಸನ್ ಎಲ್ಲಿಸ್ ಬದಲಿಗೆ ಬಂದ ಸ್ಪೆನ್ಸರ್ ಕೂಡ ಇನ್ನೂ ತಂಡವನ್ನು ಸೇರಿಕೊಂಡಿಲ್ಲ. ಈಗ ಖಲೀಲ್ ಸ್ಥಾನಕ್ಕೆ ಇಬ್ಬರು ಆಟಗಾರರ ಹೆಸರು ಕೇಳಿಬರುತ್ತಿದೆ. ಮುಖೇಶ್ ಚೌಧರಿ ಇವರು ಖಲೀಲ್ ತರಹವೇ ಎಡಗೈ ವೇಗಿಯಾಗಿದ್ದು ತಂಡಕ್ಕೆ ಉತ್ತಮ ಆಯ್ಕೆಯಾಗಬಹುದು. ರಾಮಕೃಷ್ಣ ಘೋಷ್ ಇವರು ಮಹಾರಾಷ್ಟ್ರದ ಉದಯೋನ್ಮುಖ ಆಟಗಾರ. ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಇವರು ಹಿಮಾಚಲ ಪ್ರದೇಶದ ವಿರುದ್ಧ 42 ರನ್ ನೀಡಿ 7 ವಿಕೆಟ್ ಕಿತ್ತು ದಾಖಲೆ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಮುಂಬೈ ವಿರುದ್ಧ ಕೇವಲ 27 ಎಸೆತಗಳಲ್ಲಿ 64 ರನ್ ಚಚ್ಚಿದ ಆಲ್ರೌಂಡರ್ ಸಾಮರ್ಥ್ಯ ಇವರಲ್ಲಿದೆ. ನಿಮ್ಮ ಪ್ರಕಾರ ಖಲೀಲ್ ಅಹ್ಮದ್ ಬದಲಿಗೆ ಸಿಎಸ್ಕೆ ಪ್ಲೇಯಿಂಗ್ 11ನಲ್ಲಿ ಯಾರಿಗೆ ಅವಕಾಶ ನೀಡಬೇಕು? ಮುಖೇಶ್ ಚೌಧರಿನ ಅಥವಾ ರಾಮಕೃಷ್ಣ ಘೋಷ್ ಅವರನ್ನ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.